ಹಾಯ್ ನಡದಲ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಸೋನಿ ಎರಿಕ್ಸನ್ ಕಂಪನಿಯ ಒಂದು ಸ್ಪೆಷಲ್ ಫೋನ್ ಇರುವಂಥದ್ದು ಆಯಿತಾ. ಸೋನಿ ಎರಿಕ್ಸನ್ ಸೈಬರ್ ಶಾಟ್ K800i ಅಂತ ಈ ಒಂದು ಮಾಡೆಲ್ನ ಹೆಸರು ಆಯಿತಾ. ಇದು ಏನಕ್ಕಪ್ಪ ಸ್ಪೆಷಲ್ ಅಂತ ಅಂದರೆ, ಇದು ಸೋನಿ ಎರಿಕ್ಸನ್ ಅವರು ಲಾಂಚ್ ಮಾಡಿದಂಥ ಮೊದಲ ಸೈಬರ್ ಶಾಟ್ ಫೋನ್ನ ಕ್ಯಾಮ್ರಾ ಆಗಿತ್ತು. ಎರಡನೇ ವಿಷಯ, ನಾನು ಈ ಒಂದು ಫೋನ್ನ ನನ್ನ ಇಂಜಿನಿಯರಿಂಗ್ 2ನೇ ವರ್ಷದಲ್ಲಿ ಯೂಸ್ ಮಾಡ್ತಾ ಇದ್ದೆ ಆಯಿತಾ. ಈ ಒಂದು ಫೋನ್ ನಾನು ಆಗ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ದು. 1,500 ಪರ್ಚೇಸ್ ಮಾಡಿ, ನೀವು ನಂಬಲ್ಲ, 3,500 ರೂಪಾಯಿಗೆ ಸೇಲ್ ಮಾಡಿದೆ. ಒಂದೂವರೆ ವರ್ಷ ಯೂಸ್ ಮಾಡಿ 3,500 ರೂಪಾಯಿಗೆ. ಇದರ ಬೆಲೆ ಜಾಸ್ತಿ ಆಗ್ತಾ ಇದೆ. ಏನಕ್ಕೆಂದರೆ ಈ ಒಂದು ಫೋನ್ನ ಕ್ಯಾಮ್ರಾ ಎಷ್ಟು ಬೆಂಕಿ ಆಗಿದೆ ಅಂತಂದರೆ, ಆಗಿನ ಕಾಲಕ್ಕೆ 3.2 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇತ್ತು. ಕ್ರೇಜಿ ಆಯಿತಾ. ಒಂದು ಡಿಜಿಟಲ್ ಕ್ಯಾಮ್ರಾ ಎಷ್ಟು ಒಳ್ಳೆಯ ಫೋಟೋ ಕ್ವಾಲಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ಒಂದು ಫೋನ್ ಕ್ಯಾಮ್ರಾ ಅಷ್ಟೇ ಒಳ್ಳೆ ಕ್ವಾಲಿಟಿ ಫೋಟೋ ಪ್ರೊಡ್ಯೂಸ್ ಮಾಡ್ತಿತ್ತು ಆಗಿನ ಕಾಲಕ್ಕೆ. ನಿಮ್ಮೆಲ್ಲರಿಗೂ ಈಗಲೂ ಕೂಡ ಈ ಒಂದು ಫೋನ್ ಇಷ್ಟು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತಾ ಅಂತ ನೋಡಿ ಆಶ್ಚರ್ಯ ಆಗ್ಬೋದು. ಆಮೇಲೆ ಕ್ಯಾಮ್ರಾ ಸಂಪರ್ಸ್ ತೋರಿಸ್ತೀನಿ. ನಾನಿವತ್ತು ಈ ಒಂದು ಫೋನನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಒಂದು ಫೋನನ್ನು ಇಂಪೋರ್ಟ್ ಮಾಡಿಕೊಂಡೆ. ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಸಿಗ್ತಾರ. ಹತ್ತತ್ರ ಮೋಸ್ಟ್ಲಿ ಒಂದು 3-4 ಸಾವಿರ ರೂಪಾಯಿಗೆ ಇದನ್ನು ಇಂಪೋರ್ಟ್ ಮಾಡಿಕೊಂಡೆ. ಇದಕ್ಕೆ ಯಾವುದೇ ಕಸ್ಟಮ್ ಡ್ಯೂಟಿ ಕೊಟ್ಟಿಲ್ಲ ನಾನು. ಸೊ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು ರೀತಿ ಮೆಮೊರಿ, ನನಗೆ ಸುಮಾರು ಒಂದು 8-10 ವರ್ಷ ಆದ ನಂತರ ಒಂದು ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ಒಂದು ಮೆಮೊರಿ. ಈ ಒಂದು ಫೋನ್ ಲಾಂಚ್ ಆಗಿ ಸುಮಾರು 15 ವರ್ಷ ಆಗಿರುವಂಥದ್ದು. 2006ನೇ ಇಸ್ವಿಯಲ್ಲಿ ಈ ಒಂದು ಫೋನ್ ಲಾಂಚ್ ಆಗುತ್ತೆ. ಲಾಂಚ್ ಆದ ಟೈಮಲ್ಲಿ ಹತ್ತತ್ರ ಒಂದು 10,000 ರೂಪಾಯಿ ರೇಂಜಲ್ಲಿ ಒಂದು ಫೋನ್ ಲಾಂಚ್ ಆಗಿತ್ತು ಆಯಿತಾ. ಸೊ ಈ ಫೋನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಇದು ಅಂಥ ಕ್ರೇಜಿ ಬಿಲ್ಡ್ ಅಂತ ಅನ್ನಲ್ಲ ಆಯ್ತು. ಆದರೆ ಇವರು ಈ ಒಂದು ಫೋನಲ್ಲಿ ಎಷ್ಟು ಬಟನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಇದೊಂದು ರೀತಿ ಬಟನ್ಸ್ಗಳು ನೋಡಿದ್ರೆ ಇದು ಫೋನ್ಗಿಂತ ಜಾಸ್ತಿ ಕ್ಯಾಮ್ರಾಗೋಸ್ಕರನೇ ಮಾಡಲಾಗಿರುವಂಥ ಫೋನ್ ಅಂತ ಅನಿಸ್ಬಿಡುತ್ತೆ ಆಯಿತಾ. ಒಂದು ಶಟರ್ ಬಟನ್ ಇದೆ, ಅಂದರೆ ಫೋಟೋ ತೆಗೆಯೋದಕ್ಕೆ ಒಂದು ಸಪರೇಟ್ ಬಟನ್ನು, ಅದರಲ್ಲಿ ಡಬಲ್ ಪ್ರೆಸ್ಸು. ಸ್ವಲ್ಪ ಪ್ರೆಸ್ ಮಾಡಿದ್ರೆ, ಈ ರೀಸೆಂಟ್ ಡೇಸಲ್ಲಿ ಕ್ಯಾಮ್ರಾದಲ್ಲಿ 2 ಪ್ರೆಸ್ ಇರುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಫೋಕಸ್ ಆಗುತ್ತೆ, ಆಮೇಲೆ ನಂತರ ಇನ್ನೊಂದು ಪ್ರೆಸ್ ಮಾಡಿದ್ರೆ ಫೋಟೋ ಶೂಟ್ ಆಗುತ್ತೆ ಅಲ್ವಾ. ಅದೇ ರೀತಿ ಬಟನ್ ಇದರಲ್ಲೂ ಕೂಡ ಇರುವಂಥದ್ದು ಬೆಂಕಿ ವಿಷಯ. ಝೂಮ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್, ಝೂಮ್ ಇನ್ ಝೂಮ್ ಔಟಿಗೆ ಡೆಡಿಕೇಟೆಡ್ ಬಟನ್ ಇದೆ. ಮತ್ತು ಈ ಕಡೆ ಮ್ಯೂಸಿಕ್ ಪ್ಲೇ ಪಾಸ್ ಮಾಡೋದು ಬಟನ್ ಇರುವಂಥದ್ದು. ಮತ್ತು ಇದರಲ್ಲಿ M2 SD ಕಾರ್ಡ್ ಬರುತ್ತೆ, ಅಂದರೆ ಮೈಕ್ರೋ SD ಕಾರ್ಡ್ಗಿಂತ ಸ್ವಲ್ಪ ದೊಡ್ಡ SD ಕಾರ್ಡ್ ಬರುತ್ತೆ ಆಯಿತಾ. ಸೊ ಅದನ್ನು ಹಾಕೋದಕ್ಕೆ ಇಲ್ಲಿ ಜಾಗವನ್ನು ಕೊಟ್ಟಿರುವಂಥದ್ದು. ನಂತರ ಇದರಲ್ಲಿ ಒಂದು ಸ್ಲೈಡರ್ ಇದೆ ಆಯ್ತಾ ಹಿಂದೆ. ಸೊ ಕ್ಯಾಮ್ರಾ ಕವರ್ ಅದು. ಸೊ ಈ ಕ್ಯಾಮ್ರಾ ಕವರ್ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಕ್ಯಾಮ್ರಾ ಓಪನ್ ಆಗುತ್ತೆ ಇಲ್ಲಿ, ಸೈಬರ್ ಶಾಟ್ ಅಂತ. ಸೊ ಅದೇ ಟ್ರಿಗರ್ ಮಾಡುತ್ತೆ. ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಆಫ್ ಆಗುತ್ತೆ. ಮತ್ತು ಮುಂದ್ಗಡೆ 2 ಬಟನ್ ಇರುವಂಥದ್ದು ಆಯಿತಾ. ಸ್ಕ್ರೀನ್ ಮೇಲ್ಗಡೆ 2 ಬಟನ್ ಇದೆ. ಸೊ ಆ ಬಟನ್ಸು ನಿಮಗೆ ಗ್ಯಾಲರಿಯನ್ನು ಓಪನ್ ಮಾಡೋದಕ್ಕೆ, ನೀವು ಫೋಟೋ ತೆಗೆದಂಥ ಏನು ತೆಗೆದಿರ್ತೀರ ಕ್ಯಾಮ್ರಾದಲ್ಲಿ ಫೋಟೋನ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಬಟನ್ಸನ್ನ ಆ ಗ್ಯಾಲರಿ ಓಪನ್ ಆಗುತ್ತೆ ಆಯಿತಾ. ಸೊ ಈ ರೀತಿ ಒಂದು ಕ್ಯಾಮ್ರಾದಲ್ಲಿ ಏನೆಲ್ಲ ಒಂದು ಶಾರ್ಟ್ಕಟ್ಸ್ ಬಟನ್ಸ್ಗಳಿರುತ್ತೆ, ಆ ಎಲ್ಲ ಶಾರ್ಟ್ಕಟ್ ಬಟನ್ಸ್ ಇದರಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಇದರಲ್ಲಿ ಕೀಪ್ಯಾಡ್ ಇದೆ, ಫುಲ್ ನಂಬರ್ ಕೀಪ್ಯಾಡ್ಸು ಮತ್ತು ಅನಲಾಗ್ ಇರುವಂಥದ್ದು ಆಯಿತಾ. ಸೊ ನೀವು ನ್ಯಾವಿಗೇಟ್ ಮಾಡೋದಕ್ಕೆ ಒಂದು ಅನಲಾಗನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಒಂದು ರೀತಿ ಒಳ್ಳೆ ಬೆಂಕಿ ಡಿಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಮತ್ತು ಫ್ಲ್ಯಾಶ್ ಇದೆ. ಸೆಲ್ಫಿ ತಗೊಳ್ಳೋಕ್ಕೆ ಒಂದು ಸಣ್ಣ ಮಿರರ್ ರೀತಿ ಕೂಡ ಇರುವಂಥದ್ದು ಆಯಿತಾ. ಮತ್ತು ಇದರಲ್ಲಿ ಕ್ಸೆನಾನ್ ಫ್ಲ್ಯಾಶ್ ಇದೆ ಆಯಿತಾ. ಕ್ಸೆನಾನ್ ಫ್ಲ್ಯಾಶ್ ಆಮೇಲೆ ತೋರಿಸ್ತೀನಿ. ಬೆಂಕಿ ಸಖತ್ತಾಗಿದೆ ಫ್ಲ್ಯಾಶ್. ಒಂದು ಆಗಿನ ಟೈಮ್ಗೆ ಇದನ್ನೆಲ್ಲ ಕೊಟ್ಟಿದ್ರೆ ಒಂದು ಫೋನ್ಗೆ ಅಂತ ಅನಿಸ್ಬಿಡುತ್ತೆ ಆಯಿತಾ. ಮತ್ತು ನಿಮ್ಗೆಲ್ಲರೂ ಆಶ್ಚರ್ಯ ಆಗ್ಬೋದು, ಈ ಒಂದು ಫೋನಲ್ಲಿ ಫ್ರಂಟಲ್ಲೂ ಕೂಡ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ಫೋಟೋ ತಗೊಳ್ಳೋದಕ್ಕಾಗಲ್ಲ, ವಿಡಿಯೋ ಕಾಲ್ ಮಾಡೋದಕ್ಕೆ ಒಂದು ಫ್ರಂಟ್ ಕ್ಯಾಮ್ರಾನ ಯೂಸ್ ಮಾಡ್ಬೋದಾಗಿತ್ತು. ಇದು 3Gಯನ್ನು ಸಪೋರ್ಟ್ ಮಾಡುತ್ತೆ ಆಯಿತಾ. 2016ನೇ ಇಸ್ವಿಯಲ್ಲಿ ಇದರಲ್ಲಿ 3G ಇತ್ತು. ನಾನು ಆ ಟೈಮಲ್ಲಿ ನನ್ನ ಫೋನ್ ತೊಗೊಂಡಾಗ 3G ಇತ್ತು ಆಯಿತಾ, ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ. ಸೊ 3G ಸಿಮ್ಮನ್ನು ಹಾಕ್ಬಿಟ್ಟು ನಾನು ಯೂಸ್ ಮಾಡ್ತಿದ್ದೆ. ಕಂಪ್ಯೂಟ್ರಿಗೂ ಕೂಡ ಕನೆಕ್ಟ್ ಮಾಡಿಕೊಂಡು ನಾನು ಟೆದರಿಂಗ್ ಆನ್ ಮಾಡಿಕೊಂಡು ಕಂಪ್ಯೂಟ್ರಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾಯಿದ್ದೆ ಆಗಿನ ಟೈಮಲ್ಲೇ ಈ ಒಂದು ಫೋನ್ನ ಮುಖಾಂತರನೇ. ಸೊ ಒಳ್ಳೆ ಮೆಮೊರಿ ಇದೆ ನನಗೆ ಮಾತ್ರ ಈ ಒಂದು ಫೋನಲ್ಲಿ ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 2 ಇಂಚಿನ TFT ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಸೊ ಇದು 2,56,000 ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. 240x320 ಪಿಕ್ಸೆಲ್ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಆಗಿನ ಟೈಮ್ಗೆ ಒಂದು ಒಳ್ಳೆಯ PPI ಪಿಕ್ಸೆಲ್ ಡೆನ್ಸಿಟಿ ಆಗಿನ ಟೈಮ್ಗೆ ಒಂದು ಒಳ್ಳೆಯದೇ ಬಿಡಿ ಆಯಿತಾ. ಈಗಲೂ ಕೂಡ ಅಷ್ಟೇ ಒಳ್ಳೆ ಡಿಸ್ಪ್ಲೇ ಅಂತಲೇ ಅಂತೀನಿ. ಪಿಕ್ಸೆಲ್ಸ್ ಸ್ವಲ್ಪ ಹತ್ರಕ್ಕೆ ಹೋದರೆ ಮಾತ್ರ ಕಾಣುತ್ತೆ, ದೂರದಿಂದ ಪಿಕ್ಸೆಲ್ ಡೆನ್ಸಿಟಿ ಪಿಕ್ಸೆಲ್ಗಳು ಕಾಣೋದಿಲ್ಲ ನಿಮಗೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ ಆಗಿನ ಟೈಮಿಗೆ ಆಯಿತಾ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ 64 MB ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು. 64 MB ಹತ್ತತ್ರ ಸುಮಾರು ಒಂದು 50 ಫೋಟೋ ಸ್ಟೋರ್ ಮಾಡ್ಬೋದು ಅಷ್ಟೇ. ಈ ಫೋನಲ್ಲಿ ತೆಗೆದಿರುವಂಥ ಒಂದು 50 ಫೋಟೋ ಸ್ಟೋರ್ ಮಾಡ್ಬೋದು. ಇದರಲ್ಲಿ SD ಕಾರ್ಡ್ ಸ್ಲಾಟ್ ಇದೆ. ಸೊ 2GB ತನಕ ಸಪೋರ್ಟ್ ಮಾಡುತ್ತೆ. ಅದನ್ನು ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಾಕೊಬೋದಾಗಿತ್ತು. ಇನ್ನು ಇದರಲ್ಲೆಲ್ಲ ಪ್ರೊಸೆಸರ್ ಎಲ್ಲ ಬಿಡಿ ತುಂಬ ಕಡಿಮೆ ಪವರು. ಮತ್ತು ಇದರಲ್ಲಿ ಗ್ರಾಫಿಕ್ ಬೇರೆ ಹಾಕಿದ್ರಂತ ಆಗಿನ ಟೈಮ್ಗೆ, ಯುನೀಕ್ ಅಂತ ಫುಲ್ ಆಯಿತಾ. ಇದರಲ್ಲಿ ಗ್ರಾಫಿಕ್ ಇದೆಯಂತ ಇದರಲ್ಲಿ.
ಸೊ ಈ ಗ್ರಾಫಿಕ್ ಇರೋದ್ರಿಂದ ಇದರಲ್ಲಿ 3D ಗೇಮ್ಸನ್ನು ಈ ಒಂದು ಫೋನಲ್ಲಿ ಆಡ್ಬೋದಾಗಿತ್ತು. ಇದು ಜಾವಾ ಅಪ್ಲಿಕೇಶನ್ ಸಪೋರ್ಟ್ ಮಾಡುತ್ತೆ, ಜಾವಾ ಗೇಮ್ಸನ್ನೇ ಸಪೋರ್ಟ್ ಮಾಡುತ್ತೆ. ಸೊ 3D ಗೇಮ್ಸನ್ನು ಈ ಒಂದು ಫೋನಲ್ಲಿ ಆಡ್ಬೋದಾಗಿತ್ತು ಆಯಿತಾ. ಮತ್ತು ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಫೋನಿಂದು ಜೇಮ್ಸ್ ಬಾಂಡ್ ಮೂವಿಯಲ್ಲಿ ಒಂದು ಫೋನ್ನ ಯೂಸ್ ಮಾಡಲಾಗಿದೆ. ಅದು 2006ನೇ ಇಸ್ವಿಯಲ್ಲಿ ಲಾಂಚ್ ಆದಂಥ ಕಸಿನೋ ರಾಯಲ್ಸ್ ಆಯಿತಾ, 007 ಆ ಒಂದು ಮೂವಿಯಲ್ಲಿ ಈ ಒಂದು ಫೋನ್ ಯೂಸ್ ಮಾಡಲಾಗಿದೆ. ಅದೇ ಸ್ಪೆಷಾಲಿಟಿ. ಅಡ್ವರ್ಟೈಸ್ಮೆಂಟಿಗೆ ಜೇಮ್ಸ್ ಬಾಂಡ್ ಅಡ್ವರ್ಟೈಸ್ ಮಾಡಿದ್ದು, ಅದರಿಂದನೇ ಈ ಒಂದು ಫೋನ್ ತುಂಬ ಪಾಪ್ಯುಲರ್ ಆಯಿತು. ಸೊ ಬೆಂಕಿ ವಿಷಯ ಅಂತೀನಿ. ಆ ಒಂದು ಜೇಮ್ಸ್ ಬಾಂಡ್ ಮೂವಿದು ಕೂಡ ಸೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಫೋನ್ ಜೇಮ್ಸ್ ಬಾಂಡ್ ಯೂಸ್ ಮಾಡಿದಂಥ ಫೋನ್ ಇದು. ಅದೇ ಒಂದು ಸ್ಪೆಷಾಲಿಟಿ. ನೀವು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದುಬಿಡ್ತೀನಿ ಆಯಿತಾ. ಇದರಲ್ಲಿ 3.2 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಸೊ ಲಿಟ್ರಲಿ ಎಂಥ ಒಳ್ಳೆ ಕ್ಯಾಮ್ರಾ ಅಂದರೆ, ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ಕ್ಯಾಮ್ರಾಗೋಸ್ಕರನೇ ಈ ಫೋನ್ ಇಟ್ಕೊಂಡಿದ್ದೆ. ಬೆಂಕಿ ಕ್ಯಾಮ್ರಾ, ಒಂದು ರೀತಿ ಮಿನಿ ಡಿಜಿಟಲ್ ಕ್ಯಾಮ್ರಾ ಅಂತ ಅನ್ಬೋದು. ಈ ಒಂದು ಫೋನ್ನ ಕ್ಯಾಮ್ರಾ ಸ್ಯಾಂಪಲ್ಗೆ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ತೆಗೆದಂಥ, ಅಂದರೆ ಇದೇ ಫೋನಲ್ಲಿ, ಇದೇ ಮಾಡೆಲ್ ಫೋನಲ್ಲಿ ತೆಗೆದಂಥ ಸ್ಯಾಂಪಲ್ಸ್ನ ಕೂಡ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ಈ ಇತ್ತೀಚೆಗೆ ಫೋನ್ಗಳು ಇದಕ್ಕಿಂತ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡೋದು, ಬಟ್ ಆಗಿನ ಕಾಲಕ್ಕೆ ಯೋಚನೆ ಮಾಡ್ಕೊಳ್ಳಿ. ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಂಕಿ ಅಂದರೆ ಬೆಂಕಿ ಕ್ಯಾಮ್ರಾ. ಇದರಲ್ಲಿ ನೋಡ್ಬೋದು, ಫಸ್ಟು ಒಂದು ಇದ್ರ ಲೈಟ್ ಬರುತ್ತೆ. ಸೊ ನೋಡಿ, ರೆಡ್ ಲೈಟ್ ಬರುತ್ತೆ. ಫ್ಲ್ಯಾಶ್ ನೋಡಿ ಹೆಂಗೆ ಬರುತ್ತೆ ಈಗ, ಜಿಯಾನ್ ಫ್ಲ್ಯಾಶ್. ಲಿಟ್ರಲಿ DSLR ಹೆಂಗೆ ಫ್ಲ್ಯಾಶ್ ಇರುತ್ತೋ ಆ ರೀತಿ ಫ್ಲ್ಯಾಶ್ ಆಯಿತಾ. ಮತ್ತು ಇದರಲ್ಲಿ ಸೈಬರ್ ಶಾಟ್ ಆಗಿರೋದ್ರಿಂದ ಫ್ಯಾನು ತಿರುಗ್ತಿರ್ಬೇಕಾದ್ರೆ ಶೂಟ್ ಮಾಡಿದ್ರು ಕೂಡ ಸೋನಿಯವರು ಆಗ ಹಂಗೆ ಅಡ್ವರ್ಟೈಸ್ ಮಾಡ್ತಿದ್ದು. ತಿರುಗ್ತಾ ಇರ್ಬೇಕಾದ್ರೆ ಈ ಒಂದು ಫೋಟೋ ಶೂಟ್ ಮಾಡಿದ್ರೆ ಫ್ಯಾನ್ ನಿಂತಿರೋ ಥರ ಬರುತ್ತೆ ಆಯಿತಾ. ಸೊ ಅಂದರೆ ಈ ಒಂದು ಶಟರ್ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ. ಸೊ ಪಟ್ ಅಂತ ನಿಂತಿರೋ ಥರ ಬಂದ್ಬಿಡುತ್ತೆ. ಅಂದರೆ ಏನಾದ್ರು ಓಡ್ತಾ ಇರಬೇಕಾದ್ರೆ ಒಂದ್ಸರಿ ಬ್ಲರ್ ಬರುತ್ತೆ ಗೊತ್ತಾ. ನೀವು ಫ್ಯಾನ್ ತಿರ್ಬೇಕು ತೆಗೆದ್ರೆ ನಿಮ್ಮ ಫೋನಲ್ಲಿ ತೆಗ್ಬಿಟ್ಟು ನೋಡಿಬೇಕಾದ್ರೆ ಬ್ಲರ್ ಬರುತ್ತೆ. ಬಟ್ ಈ ಫೋನಲ್ಲಿ ಹಂಗಲ್ಲ, ತೆಗೆದ್ರೆ ಫ್ಯಾನ್ ನಿಂತಿರೋ ಥರ ಬರುತ್ತೆ. ಸೊ ಅದೇ ಒಂದು ಸ್ಪೆಷಾಲಿಟಿ ಸೈಬರ್ ಶಾಟಿಂದು ಆಗಿಂದಿದ್ದಕ್ಕೆ. ಸೊ ಬೆಂಕಿ ಕ್ಯಾಮ್ರಾ ಅಂತೀನಿ ಆಯಿತಾ. ಮತ್ತು ಆಗಲಿದಂಗೆ ಇದರಲ್ಲಿ ಫ್ರಂಟ್ ಕ್ಯಾಮ್ರಾನೂ ಇದೆ. ಫ್ರಂಟ್ ಕ್ಯಾಮ್ರಾ ಆದರೆ 3G ವಾಯ್ಸ್ ಕಾಲಿಂಗಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ನಿಮಗೆ ಫ್ರಂಟ್ ಕ್ಯಾಮ್ರಾ ಇಲ್ಲ ಇದರಲ್ಲಿ. ಅಂದರೆ ಕ್ಯಾಮ್ರಾ ಅಪ್ಲಿಕೇಶನ್ ಫ್ರಂಟ್ ಕ್ಯಾಮ್ರಾ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಬರೀ ವೀಡಿಯೋ ಕಾಲ್ ಮಾಡ್ತಿರ್ಬೇಕಾದ್ರೆ ಮಾತ್ರ ಅದು ಯೂಸ್ ಆಗುತ್ತೆ. ಅದಕ್ಕೆ ನಾನು ಸಪ್ರೇಟಾಗಿ ವೀಡಿಯೋ ಕಾಲ್ ಆಪ್ಷನ್ ಕೊಟ್ಟಿದ್ದಾರೆ ಮೆನ್ಯೂನಲ್ಲಿ. ಅದನ್ನು ಅಲ್ಲಿಗೆ ಹೋಗ್ಬಿಡ್ಬೇಕಾದ್ರೆ ನೀವು ಫ್ರಂಟ್ ಕ್ಯಾಮ್ರಾ ಆಕ್ಸೆಸ್ ಮಾಡಬಹುದು. ಇನ್ನು ಈ ಒಂದು ಫೋನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ಆಯಿತಾ. VGA ಕ್ವಾಲಿಟಿಯಲ್ಲಿ ಇದು ರೆಕಾರ್ಡ್ ಮಾಡುತ್ತೆ. ಫ್ರೇಮ್ ರೇಟ್ ಅಷ್ಟೊಂದು ಚೆನ್ನಾಗಿಲ್ಲ, ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಬಿಡಿ, ನಾನು ಹೇಳ್ತೀನಿ. ಬಟ್ ಫೋಟೋ ಕ್ವಾಲಿಟಿ ಮಾತ್ರ ಬೆಂಕಿದೆ. ಸೊ ವಿಡಿಯೋ ಕ್ವಾಲಿಟಿ ಕೂಡ ನೋಡ್ತಾ ಇದ್ದೀರಾ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ 900 mAh ಕೆಪಾಸಿಟಿಯ ಬ್ಯಾಟ್ರಿ ಇತ್ತು ಆಯಿತಾ. ಸೊ ಇದನ್ನು ನೀವು 2G ಯೂಸ್ ಮಾಡಿದ್ರೆ ಅದರ 7 ಗಂಟೆ ನಿಮಗೆ ಟಾಕ್ ಟೈಮ್ ಸಿಗ್ತಾಯಿತ್ತು, ಟಾಕಿಂಗ್ ಅವರ್ಸು. ಅಂದರೆ 7 ಗಂಟೆ ನೀವು ಕಂಟಿನ್ಯೂಸ್ ಆಗಿ ಮಾತಾಡ್ಬೋದಾಗಿತ್ತು. ಅದೇ 3Gನಲ್ಲಿ ಕೇವಲ 2.5 ಗಂಟೆ ಈ ಒಂದು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡ್ತಾಯಿತ್ತು ಆಯಿತಾ. ಹೆವಿ ಫಾಸ್ಟಾಗಿ ಬ್ಯಾಟ್ರಿ ಇಟ್ಕೊಂಡು ಹೋಗ್ತಾಯಿತ್ತು. ಸೊ ಅದೊಂದು ಬೇಜಾರುವಂಥ ವಿಷಯ. ಮತ್ತು ಇದರಲ್ಲಿರುವಂಥ ಚಾರ್ಜರು ಡಿಫ್ರೆಂಟ್ ಚಾರ್ಜರ್ ಪಿನ್ ಆಯಿತಾ. ಸೊ ನನಗೆ ಈ ಫೋನ್ ನಾನು ಆರ್ಡ್ರ್ ಮಾಡಿದಾಗ, ಇಂಪೋರ್ಟ್ ಮಾಡ್ಕೊಂಡಾಗ ಇದ್ರ ಜೊತೆಗೆ ಯಾವುದೇ ಚಾರ್ಜರ್ ಬರಲಿಲ್ಲ. ಮತ್ತು ಸಪ್ರೇಟಾಗಿ ಒಂದು ಡಾಟಾ ಕೇಬಲ್ನು ಆರ್ಡರ್ ಮಾಡಬೇಕಾಗಿ ಬಂತು. ಎಲ್ಲೂ ಸಿಗ್ತಾನೆ ಇಲ್ಲ, ಅದು ಕೇಬಲೇ ಸಿಗ್ತಿಲ್ಲ. ಅವ್ರಿಗೆ ಏನು ಮಾಡೋದು. ಸೊ ಸಪ್ರೇಟಾಗಿ ಆರ್ಡ್ರ್ ಮಾಡಿ ಮತ್ತೆ ಚಾರ್ಜ್ ಮಾಡಿ. ಇದೊಂಥರ ಡಿಫ್ರೆಂಟ್ ಕೇಬಲ್ಲು. ಸೊ ಈಗ ಯಾರು ಇದನ್ನೆಲ್ಲ ಯೂಸ್ ಮಾಡಲ್ಲ. ಆಗ ಸೋನಿದು ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಕೂಡ ಇದೇ ಥರ ಚಾರ್ಜರ್ ಬರ್ತಾಯಿತ್ತು. ಸೊ ಒಟ್ಟಿಗೆ ಬೆಂಕಿ ಫೋನ್ ಆಯಿತಾ. ಸೊ ಕ್ಯಾಮ್ರಾ ಒನ್ ಆಫ್ ದ ಬೆಸ್ಟ್ ಹೇಳಿದ್ನಲ್ಲ, ಒನ್ ಆಫ್ ದ ಬೆಸ್ಟ್ ಆಗಿನ ಟೈಮಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಇದಾಗಿತ್ತು. ಈಗಲೂ ಕೂಡ ಸಖತ್ತಾಗಿದೆ. ಫಸ್ಟು ಸೈಬರ್ ಶಾಟ್ ಫೋನ್ ಲಾಂಚ್ ಮಾಡಿದ್ದು ಸೋನಿಯವರು ಇದ್ದೇನೆ. ಸೊ ನನಗಂತೂ ಹೆವಿ ಇಂಪ್ರೆಸ್ ಮಾಡಿದಂಥ ಫೋನು, ನನ್ನ ಫೇವ್ರೇಟ್ ಫೋನು ಒಂಥರ. ತುಂಬ ಒಳ್ಳೆಯ ಮೆಮೊರಿಯನ್ನು ಈ ಒಂದು ಫೋನ್ ನನಗೆ ನೀಡಿದೆ. ಈಗಲೂ ಕೂಡ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ಫೋಟೋಗಳಿದ್ರೆ ಇದೇ ಫೋನಲ್ಲಿ ತೆಗೆದಿರೋ ಫೋಟೋಗಳು ಬೇಜಾನಿದ್ದಾವೆ. ಅವನ್ನೆಲ್ಲ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಅದನ್ನೇ ಹಾಕ್ಬಿಡ್ತೀನಿ ತಡ್ರಿ ನಾನು ಕ್ಯಾಮ್ರಾ ಸ್ಯಾಂಪಲ್ಸಿಗೆ. ಸೊ ಅವನ್ನೇ ನೋಡ್ಕೊಂಬಿಡಿ ಬೇಕಾರೆ. ಇದಿಷ್ಟು ಈ ಒಂದು ಸೋನಿ K800i ಫೋನ್ನ ಬಗ್ಗೆ. ನಿಮಗೇನಾದರೂ ಈ ಒಂದು ಫೋನ್ನ ಬಗ್ಗೆ ಏನಾದರೂ ಮೆಮೊರಿ ಇದೆ ಅಂತ, ನಿಮ್ಮ ಹತ್ರ ಕೂಡ ಇದೇ ಫೋನ್ ಇತ್ತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.